ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಛಾಯಾ, ಗಂಡಿನ ಜೀವನದಲ್ಲಿ ಒಳ್ಳೆ ಅಮ್ಮ, ಹೆಂಡತಿ, ಮಗಳು ಸಿಕ್ಕ್ರೆ ಜೀವನ ಸಾರ್ಥಕ ಅಂತಾರೆ. ಈಗಾಗ್ಲೇ ನಮ್ಮ ಅಗಸ್ತಿನ್ಗೆ ಒಳ್ಳೆ ಅಮ್ಮ ಅಂತೂ ಸಿಕ್ಕಾಗಿದೆ. ಇನ್ನು ಹೆಂಡತಿ ವಿಚಾರದಲ್ಲಿ ನಂಗೆ ಡೌಟೇ ಇಲ್ಲ. ನಿನ್ನಂಥ ಒಳ್ಳೆ ಹುಡುಗಿನೇ ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು. ಭಾವ ನಮ್ಮನ್ನೆಲ್ಲ ಬಿಟ್ಟೋದ್ಮೇಲೆ ಅವರ 2 ಮಕ್ಕಳನ್ನು ನಾವು ನಮ್ಮೆರಡು ಕಣ್ಣುಗಳ ಹಾಗೆ ಕಾಪಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಈಗ ಯಾಕೆ ಹೇಳ್ತಿದ್ದೀರಾ? ಅದನ್ನ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಚಾಯ್, ಹೇಳಿ. ಆ ಚಿಂತಿನ ಬಗ್ಗೆ ನಿನಗೆ ಗೊತ್ತಿದೆ ಅಲ್ವಾ? ಅಗಸ್ತ್ಯ ಮನೆಗೆ ಬಂದಾಗ ಅಗಸ್ತ್ಯ ಅಣ್ಣ ನಮ್ ಜೊತೆ ಇರ್ತಾನೋ ಇಲ್ವೋ? ನನಗೆ ಉತ್ತರ ಸಿಕ್ಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಹಾರ್ಬಿಡ್ತೀನಿ. ನಾನಿರ್ತೀನಿ. ನನ್ನನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ಮಾತು ಕೊಡ್ತೀಯಾ? ಯಾರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ರೆ ನೀನ್ ಕೆಳಗಡೆ ಬರ್ತೀಯಾ ಅಂತ? ಅಪ್ಪ ಅಪ್ಪ ಅಪ್ಪನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನೀನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಕೆಳಗಡೆ ಬಾ. ತನ್ನ ತಂದೆ ಮೇಲೆ ಪ್ರಮಾಣ ಮಾಡಿದ್ಮೇಲೆ ಅವನ್ ಖಂಡಿತ ಮಾತು ತಪ್ಪಲ್ಲ ಛಾಯಾ. ಅಂದ್ರೆ ಅಗಸ್ತ್ಯ ಯಾವತ್ತೂ ಬೆಂಗಳೂರಿಗೆ ಬರಲ್ವಾ? ಅಮ್ಮೋರೆ, ನನ್ ಪ್ರಶ್ನೆಗೆ ಒಂದೇ ಪದದ ಉತ್ತರ ಬೇಕಾಗಿರೋದು. ನಿಮ್ಮ ಮೌನ ಏನು ಅನ್ನೋದನ್ನ ನನಗೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ನನ್ನ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತಾ ಅಥವಾ ಮತ್ತೊಮ್ಮೆ ಹೇಳ್ಬೇಕಾ? ದಮ್ಮೇ, ಈಗ ನೀನು ಕೊಟ್ಟಿರೋ ಬಾಣನ ಹೇಗೆ ಬಿಡ್ತೀನಿ ನೋಡ್ತಾ ಇರು. ಏನು ಅಂತ ಪ್ರಶ್ನೆ ಕೇಳ್ತಿದ್ರ ನೀವು? ಅಂಥವನು ಕೊಟ್ಟು ಮದುವೆ ಮಾಡೋದಕ್ಕೆ ನಮ್ಗೇನು ಬುದ್ಧಿ ಇಲ್ವಾ? ಚಿಕ್ಕಪ್ಪ, ಸುಮ್ಮನೆ ಇರ ನೀನು. ಅಂತ ಬುದ್ಧಿ ಇಲ್ದಿರೋನು ಕೊಟ್ಟು ಮದುವೆ ಮಾಡೋದಕ್ಕೆ ನಾವೇನ್ ನಮ್ಮ ಅಮೃತನ ಮಾರಾಟಕ್ಕಿಟ್ಟಿಲ್ಲ. ಅಂದ್ರೆ ನೀವ್ ಹೇಳ್ತಿರೋದು ನಮ್ಮನೆ ಹುಡುಗಿನ ನಾವು ಮಾರಾಟಕ್ಕಿಟ್ಟಿದೀವಿ ಅಂತನ? ಮತ್ತಿನ್ನೇನು, ಸ್ವಾಭಿಮಾನದ ಸಭ್ಯನೇ. ಹೇಳ್ತಾ ಇದ್ದೀನಿ, ಚೆನ್ನಾಗಿರಲ್ಲ. ಸಾಕು, ಮುಚ್ಚ ಬಾಯೇ. ನೀಯತ್ತಾಗಿ ದುಡಿಯೋ ನೀನು, ಮೈ ತುಂಬಾ ಒಳ್ಳೆ ಕೊಪ್ಪು ತುಂಬಿಕೊಂಡಿರೋ ನೀನಲ್ವಾ? ಯಾಕಪ್ಪ ಒಂದು ವಾರದಿಂದ ನಿನ್ನ ತಂಗಿನ ನಮ್ಮನೆ ಕಳಿಸ್ತಾ ಇದ್ಯಾ? ಅದು ಮೃಷ್ಟಾನ್ನ ಭೋಜನ ಅಚಿಂತ್ಯನಿಗೆ ತಂದು ಭಕ್ತಿ ತಾನಾಗೆ ತಿನ್ಸೋದೇನು ಬೇಕಿತ್ತ? ಚಿಕ್ಕಪ್ಪ, ಸುಮ್ನಿರ. ನನಗ್ ಗೊತ್ತಿಲ್ವಾ? ಒಂದು ಚಕ್ಲಿ, ಒಂದು ನಿಪ್ಪಟ್ಟು, ಒಂದು ಚಿಕ್ಕಿ ಕೊಟ್ಟು ನಮ್ಮ ಅಚಿಂತ್ಯನ್ನ ನಿಮ್ಮ ದಾರಿಗೆ ತಂದ್ಕೊಂಡ್ಬಿಟ್ರಿ. ನಾನು ಭಕ್ತಿ ತರೋ ಊಟನೇ ಮಾಡೋದು ಅಂತ ನಮ್ಮ ಅಚಿಂತ್ಯ ಹೇಳೋ ಲೆವೆಲ್ಗೆ ಮಾಡ್ಬಿಟ್ರಲ್ಲ. ಆಹಾ, ನೀನು ಬರೀ ಕಾರ್ ಓಡ್ಸೋನು, ನಾನು ಓನರ್ ಕಣ. ಯಾಕೆ ಇಲ್ಲಿ ಏನು ಗೊತ್ತಿಲ್ಲದೆ ಇರೋ ಒಂಥರ ಅಂತ ಮುಸ್ಕುಟ್ಬಿಟ್ರೆ ಏನ್ ನಮ್ಗೇನು ಗೊತ್ತಾಗಲ್ವಾ? ಅಲ್ಲಲೇ, ನಿನ್ನ ತಂಗಿನೇ ನಮ್ಮ ಅಚಿಂತ್ಯನ ರೌಡಿಗಳಿಂದ ಹೀರೋಯಿನ್ ಆಗಿ ತನ್ನ ಪ್ರಾಣನೇ ಒತ್ತೆ ಇಟ್ಟು ಕರ್ಕೊಂಡ್ಬಂದು. ಯಾವ ಕಾರಣಕ್ಕೆ? ಯಾಕೆ ಬಿಡ್ಸ್ ಹೇಳ್ತೀರಾ ಚಾಲಕ್ರೆ, ಅಥವಾ ನಾನೇ ಹೇಳ? ನಮ್ಮ ಮನೆ ಮಗನ್ನ ನಿನ್ನ ತಂಗಿ ಬುಟ್ಟಿಗೆ ಹಾಕೊಳಕ್ ಮಾಡಿರೋ ಸಂಚು ಕಣ. ಏನೋ ಶ್ರೀಕಾಂತ, ಏನೋ?
ಶ್ರೀಕಾಂತ ಬಾರೋ ಅಣ್ಣ ಬಾರೋ ಬೇಡ ಈಗ ಮಾತಾಡು ಬಾ ಬೇಡ ಶ್ರೀಕಾಂತ ಬಾರೋ, ಬೇಡ ಬಾ. ಬೇಡ ಹೇಳ್ತಾ ಇದ್ದೀನಿ ಅದಕ್ಕೆ ಮಾತಾಡ್ಬೇಡ. ಇನ್ನೊಂದು ಪದ ನಿನ್ ಬಾಯಿಂದ ಬಂದ್ರು ಎಷ್ಟೋ ಧೈರ್ಯ ನಿನಗೆ? ಹೆಣ್ಮಕ್ಳ ಬಗ್ಗೆ ಇಷ್ಟು ಹಗರವಾಗಿ ಮಾತಾಡ್ತೀಯ? ರಾಯರ್ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಗುಣ ಆದ್ರೂ ನಿನ್ನಲ್ಲಿದ್ಯಾ? ಛೀ! ನಿನ್ನ ಮಾತಲ್ಲಿ ಇಷ್ಟು ವಿಷ ತುಂಬಿರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಹೋಗ್ಲಿ, ಯಾವ ಹುಡುಗಿ ಮೇಲೆ ಆಪಾದನೆ ಹೊರಿಸ್ತಾ ಇದ್ದೀನಿ ಅಂತ ಒಂದು ಸಣ್ಣ ಸೂಕ್ಷ್ಮನೂ ಇಲ್ವಲ್ಲ ನಿನಗೆ? ತಪ್ಪು ನಂದೆ. ನಿನ್ನಲ್ಲಿ ಕರ್ಕೊಂಡ್ ಬಂದು ಇಷ್ಟೊತ್ತು ಮಾತಾಡೋದಕ್ ಬಿಟ್ನಲ್ಲ, ನಂದೇ ತಪ್ಪು. ಅದಕ್ಕೆ ನಾನು ಮಾತಾಡ್ಬೇಡ. ಹೋಗ್ತಾ ಇರ್ಬೋದು, ಹೋಗು. ನೀನ್ ಮಾಡಿ ತಪ್ಪಿಗೆ ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಕೆಟ್ಟೋರ್ ಶಾಪಕ್ಕೆ ಅಂತ ಒಳ್ಳೆಯವ್ರ ನಿಟ್ಟಿಸ್ರು ಬಿಟ್ರೆ ಸಾಕು, ಸುಟ್ಟು ಭಸ್ಮ ಆಗೋದಕ್ಕೆ. ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಹೋಗು, ನಾನು ಶಾಸ್ತ್ರಿಗಳ ಕುಟುಂಬದವ್ರ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಹೋಗ್ತಾ ಇರೋ. ಬೇಕಾಗಿಲ್ಲ, ನಮ್ಮನೆಯವರೆಲ್ಲರೂ ಒಳಗೆ ನಡೀರಿ. ಶ್ರೀಕಾಂತ, ಶ್ರೀಕಾಂತ, ನೋಡಿ, ನಿಮ್ ಜೊತೆ ನಾನು ಮಾತಾಡ್ಬೇಕಾಗಿರೋ ವಿಷಯ ಯಾವುದೂ ಇಲ್ಲ. ಹೊರಡಿ. ಹಾಗಲ್ಲ, ಇಲ್ಲೋಡು. ಒಂದೇ ಒಂದ್ಸಲ ನನ್ನ ಮಾತು ಕೇಳು. ಇಲ್ಲಾಗಿದ್ದಕ್ಕೆಲ್ಲ ನಾನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ದಯ ಮಾತಾಡಿದ್ದು ತಪ್ಪು. ನಮ್ ಭಕ್ತಿನ ಕೇಳೋ ಅನುಗ್ರಹ ಆ ತಾಯಿ ಕೊಟ್ಟಿರ್ಬೋದು, ಆದ್ರೆ ನಿಮ್ಮನೆ ದೊಡ್ಡತನನ ಸ್ವೀಕರಿಸೋ ದೊಡ್ಡತನ ನಮಗ್ ಕೊಟ್ಟಿಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ಶ್ರೀಕಾಂತ, ಹೀಗೆಲ್ಲ ಮಾತಾಡ್ಬೇಡ್ವೋ. ತುಂಬಿದ ಕೊಡಾನೆ ತಪ್ಪಾಯ್ತು ಅಂತ ತಲೆ ತಗ್ಸಿ ಕೇಳ್ತಿದ್ದಾರೆ. ತಪ್ಪು ಮಾಡಿದಾರಮ್ಮ, ಅದಕ್ಕೆ ಕೇಳ್ತಿದ್ದಾರೆ. ದಯವಿಟ್ಟು ನೀವಿನ್ನು ಹೊರಡ್ಬೋದು.